ವಿಭಿನ್ನ ಕಥೆಗಳ ಮೂಲಕ ಹಾಗೂ ವಿಭಿನ್ನ ಆಕ್ಷನ್ ಕಟ್ ಹೇಳೋದ್ರ ಮೂಲಕ ಬೆಳ್ಳಿ ಪರದೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಹಿಟ್ ಗಳನ್ನ ನೀಡಿರುವಂತಹ ಸ್ಟಾರ್ ನಿರ್ದೇಶಕರಾಗಿರುವಂತಹ ತರುಣ್ ಸುಧೀರ್ ಸರ್ ಇವತ್ತು ನಮ್ಮ ಬಾಸ್ ಟಿವಿಗೆ ಮಾತುಕತೆಗೆ ಸಿಕ್ಕಿದ್ದಾರೆ. ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಯಾಕಂತಂದ್ರೆ ರಾಕ್ಷಸ ಅನ್ನುವಂತಹ ಅದ್ಭುತ ವೆಬ್ ಸೀರೀಸ್ಗೆ ಅವರು ಬಂಡವಾಳವನ್ನ ಕೂಡ ಹೂಡಿದ್ದಾರೆ. ಸೊ ಟೆಕ್ನಿಕಲಿ ಫ್ಯೂಚರ್ಲಿ ಸಾಕಷ್ಟು ಒಂದು ಒಳ್ಳೆ ಅಭಿಪ್ರಾಯಗಳನ್ನ ಹೊಂದಿರುವಂತಹ ಇವರು ರಾಕ್ಷಸ ಒಂದು ವೆಬ್ ಸೀರೀಸ್ಗೆ ಯಾಕೆ ಬಂಡವಾಳವನ್ನ ಹೂಡಿದ್ರು, ಇಷ್ಟಕ್ಕೂ ರಾಕ್ಷಸದ ಕಥೆ ಏನು, ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಮೊದಲದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರದರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ಮೇಡಮ್ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ, ಶಿ ಇಸ್ ಆಲ್ಸೋ ಫೈನ್. ಬೆಳ್ಳಿ ಪರದೆಯಲ್ಲಿ ನಿಮ್ಮದೇ ಆದಂತಹ ವಿಭಿನ್ನ ಡೈರೆಕ್ಷನ್, ಅದ್ರ ಜೊತೆಗೆ ಕಥೆಗಳು, ಏಕೆಂತಂದ್ರೆ ಈಗಾಗಲೇ ಕೊಟ್ಟಿರುವಂತಹ ಎಲ್ಲಾ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗಿರುವಂತದ್ದು. ರಾಕ್ಷಸ ಸಿನಿಮಾಗೆ ನೀವು ಬಂಡವಾಳವನ್ನ ಹಾಕೋದಕ್ಕೆ ಕಾರಣ ಏನು? ಮೊಟ್ಟ ಮೊದಲಿಗೆ ಮೊದಲನೇದಾಗಿ ಕನ್ನಡದಲ್ಲಿ ವೆಬ್ ಸೀರೀಸ್ ಸ್ಪೇಸ್ ಓಪನ್ ಆಗಬೇಕು ಅಂತ ನನಗೆ ಆಸೆ ಇತ್ತು. ಹೇಗೆ ನಾವು ಬೇರೆ ಎಲ್ಲ ಕಡೆನೂ ನೋಡ್ತಾ ಇದ್ದೀವಿ, ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದೀವಿ, ನಾವು ಕೂಡ ಅದನ್ನು ವಾಯ್ಸ್ ಡಬ್ ಚೇಂಜ್ ಮಾಡ್ಕೊಂಡು ಇಲ್ಲಿ ನೋಡೋ ಪರಿಸ್ಥಿತಿಗೆ ಬಂದಿದ್ದೀವಿ. ನಮ್ಮಲ್ಲೇ ಆ ಥರ ಕಾಂಟೆಂಟ್ಗಳು ಬಂದರೆ ಚೆನ್ನಾಗಿರುತ್ತೆ ಅಂತ ಇತ್ತು. ಬಟ್ ಅಗೇನ್ ಬೇಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಅಲ್ಲಿಗೆ ಬಂದು ನಿಂತ್ಕೋತೀವಿ ನಾವು. ಸೊ ಸರಿ, ನಾವುಗಳೇ ಮಾಡೋಣ ಅದನ್ನು. ಸೊ ಒಂದು ಪ್ಲ್ಯಾಟ್ಫಾರ್ಮ್ ಅದಕ್ಕೆ ಸಪೋರ್ಟಿವ್ ನಿಂತ್ಕೋತಾ ಇದೆ ಅಂತಂದರೆ ಆಯಿತು, ನಾವುಗಳು ಅದಕ್ಕೆ ಸೇರ್ಕೊಂಡು ಮಾಡೋಣ ಅಂತಲೇ ಒಂದು ಉದ್ದೇಶ ಇದ್ದಿದ್ದು. ಅದ್ರ ಜೊತೆಗೆ ಒಂದು ಅದ್ಭುತವಾದಂಥ ಒಂದು ಲೈನ್ ತೊಗೊಂಬಂದ್ರು. ಅದಕ್ಕೆ ತಂಡ ಚೆನ್ನಾಗಿತ್ತು ಆ್ಯಂಡ್ ಐ ವಾಸ್ ರೆಡಿ. ಒಂದು ಒಳ್ಳೆ ಪ್ರಾಡಕ್ಟ್ ಆಗುತ್ತೆ ಅಂತಂದರೆ ಅದು ನಾನು ಯಾವತ್ತಿದ್ರು ನಾನು ಇದನ್ನ ಜೊತೆಗೆ ಅನ್ನೋದು ಇದ್ರ ಮುಖಾಂತರ ಮತ್ತೆ ನಾನು ಬಂದಿದ್ದೀನಿ ಅಷ್ಟೇ. 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆ ಮನಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಸರ್, ಈಗಾಗಲೇ ಒಂದಷ್ಟು ವೆಬ್ ಸೀರೀಸ್ಗಳು ಕೂಡ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಬಿಡುಗಡೆ ಆಗಿದೆ. ಭೂತೇನ ಅಯ್ಯನ ಮನೆ ಆಗಿರ್ಬೋದು, ಅದ್ರ ಜೊತೆಗೆ ರೀಸೆಂಟ್ ಶೋಧ ಆಗಿರ್ಬೋದು, ಮತ್ತಷ್ಟು ಇವಾಗ ಮಾರಿಗಲ್ಲು, ಈಗ ರಾಕ್ಷಸನ ವರಸೆ. ಸೊ ನೀವೇ ಹೇಳಿದ್ರಿ OTT ಪ್ಲಸ್ ಅದ್ರ ಜೊತೆಗೆ ವೆಬ್ ಸೀರೀಸ್ ಟ್ರೆಂಡ್ ಸೆಟ್ ಮಾಡಬೇಕು ಅನ್ನುವಂಥದ್ದು. ಅಂತ ಒಂದು ಕತೆ ನಿಮ್ಗೆ ರಾಕ್ಷಸ ಈ ಒಂದು ವೆಬ್ ಸೀರೀಸ್ ಅಲ್ಲಿ ಏನ್ ಕಾಣಿಸ್ತು? ಅಪ್ರೋಚ್ ಡೈರೆಕ್ಟರ್ ಬಂದು ಅಪ್ರೋಚ್ ಮಾಡಿದಾಗ ನಿಮ್ಮ ರಿಯಾಕ್ಷನ್ ಯಾವ ರೀತಿ ಇತ್ತು? ಆಸ್ ಎ ಡೈರೆಕ್ಟರ್ ಆಗಿ ಹೆಂಗಿತ್ತು ಅಂತ? ನನಗೆ ನಾನು ವೆಬ್ ಸೀರೀಸ್ಗಳು ನೋಡ್ತೀನಲ್ಲ, ಯೂಶಲಿ ನಾನು ಆದಷ್ಟು ಥ್ರಿಲ್ಲರ್ಸೇ ಜಾಸ್ತಿ ನೋಡೋದು ವೆಬ್ ಸೀರೀಸ್. ನಂಗೆ ಕಾಮಿಡಿ ಅದೆಲ್ಲ ನನ್ನ ಜಾನರ್ ಅಲ್ಲ. ಸೊ ಕ್ರೈಮ್ ಥ್ರಿಲ್ಲರ್ಸು ಅಥವಾ ಎನಿ ಥ್ರಿಲ್ಲರ್ಸ್ ತುಂಬ ಇಷ್ಟ ಆಗ್ತಾ ಹೋಗುತ್ತೆ. ಯಾಕಂದರೆ ಅದು ನೀವು ಮನೆಯಲ್ಲಿ ವೆಬ್ ಸೀರೀಸ್ ಅನ್ನೋದು ಒಂದು ನಿಮ್ಮ ಪರ್ಸನಲ್ ಸ್ಪೇಸಲ್ಲಿ ಇರುವಂಥದ್ದು. ಮೊಬೈಲಲ್ಲಿ ನೋಡ್ತಿರ್ತೀವೋ ಅಥವಾ ಏನೋ ಮನೆ TV-ನಲ್ಲೋ ಇಷ್ಟು ತುಂಬ ರಿಲ್ಯಾಕ್ಸ್ಡ್ ಆಗಿರುವಂಥದ್ದು. ಸೊ ಅಲ್ಲಿ ಆ ಥರ ಜಾನರ್ ನೋಡೋಕೆ ಇಷ್ಟಪಡ್ತೀನಿ ನಾನು. ಸೊ ಯಾವಾಗ ಸುಹಾನ್ ನನಗೆ ಇದ್ರದ್ದು ಐಡಿಯಾ ಹೇಳಿದ್ರದ್ದು ಬ್ಯಾಕ್ ಡ್ರಾಪ್ ಹೇಳಿದ್ರು, ಸೊ ನನಗೆ ಅನಿಸಿದ್ದು ನಾನೊಬ್ಬ ಆಡಿಯನ್ಸ್ ಆಗಿ ಇದನ್ನು ಖಂಡಿತ 6-7 ಎಪಿಸೋಡ್ ಆದರೆ ನಾನು ನೋಡ್ತೀನಿ, ಬಿಂಜ್ ವಾಚ್ ಮಾಡ್ತೀನಿ ನಾನು. ಆ ಥರದಷ್ಟು ಎಲಿಮೆಂಟ್ಸು ಇದರಲ್ಲಿದೆ. ಸೊ ಹಾಗಾಗಿ ಇದನ್ನು ಎಕ್ಸೈಟ್ ಮಾಡ್ತಾರೆ ಕನ್ನಡ ಆಡಿಯನ್ಸಿಗೆ ಕೂಡ ಇದು ಎಕ್ಸೈಟಿಂಗ್ ಆಗಿರುತ್ತೆ ಅಂತ. ಅದಾದಮೇಲೆ ನಮ್ಗೆ ಯಾವಾಗ ಇದನ್ನು ಉತ್ತರ ಕರ್ನಾಟಕ ಸೆಟ್ ಮಾಡ್ಬೋದು ಅಂತ ಅನ್ನಿಸ್ತು, ಅಲ್ಲಿ ನಡೀತಾ ಇರುವಂಥ ಮೋಸ್ಟ್ಲಿ ಅಟ್ಯಾಕ್ಗಳೆಲ್ಲ ಇದೆಯಲ್ಲ ಅದೆಲ್ಲ ಬ್ಲೆಂಡ್ ಮಾಡ್ಕೊಂಡು ಮಾಡ್ಬೋದು ಅಂತ ಅನ್ನಿಸ್ತು. ಅವಾಗ ನನಗೆ ಇನ್ನೂ ಎಕ್ಸೈಟ್ ಆಯಿತು. ಓಕೆ, ಆ ಭಾಷೆನಲ್ಲೇ ಒಂದು ನಡೆಯುತ್ತೆ, ಆ ಬ್ಯಾಕ್ ಡ್ರಾಪಲ್ಲಿ ನಡೆಯುತ್ತೆ, ಎಲ್ಲ ಅದೇ ಹೊಸದಾಗಿದೆಯಲ್ಲ. ಸೊ ಆ್ಯಸ್ ಅನ್ ಆಡಿಯನ್ಸ್ ನನಗೆ ಇದೆಲ್ಲನೂ ಖುಷಿ ಕೊಡುತ್ತೆ ಅಂತ ನನಗೆ ಅನಿಸಿದ್ದಕ್ಕೆ ಒಪ್ಕೊಂಡಿದ್ದೀನಿ. ಮೇನ್ ಏನಂತಂದ್ರೆ ಮೇಜರ್ಲಿ ಉತ್ತರ ಕರ್ನಾಟಕ ಭಾಷಾ ಶೈಲಿಯಲ್ಲಿ ಮೂಡಿ ಬರ್ತಾ ಇರುವಂತಹ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ವೆಬ್ ಸೀರೀಸ್ ನಮ್ಮ ರಾಕ್ಷಸ. ಅದರಲ್ಲೂ ಕೂಡ ನಮ್ಮ ಚಿನಾರಿ ಮುತ್ತ ವಿಜಯ ರಾಘವೇಂದ್ರ ಸರ್, ಅದ್ರ ಜೊತೆಗೆ ಮಯೂರಿ ಅವರು ಆಕ್ಟ್ ಮಾಡ್ತಿರುವಂತಹ ಕಾಂಬೋ. ಸೊ ನಿಮಗೂ ಉತ್ತರ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಅದು ಈಗಿನ ಕಾಲದಿಂದ ಅಲ್ಲ, ತಂದೆಯವರ ಕಾಲದಿಂದಲೂ ಕೂಡ. ಸೊ ಉತ್ತರ ಕರ್ನಾಟಕ ಜನರ ಪ್ರೀತಿಗೆ, ಅವರ ಸಪೋರ್ಟ್ಗೆ ಏನು ಹೇಳ್ತೀರಾ? ನಾನು ಎನಿ ಟೈಮ್ ಅದಕ್ಕೆ ಹ್ಯಾಟ್ಸ್ ಆಫ್ ಸರ್. ನಾನು ಯಾಕಂದರೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಕುಟುಂಬಕ್ಕೇ ಉತ್ತರ ಕರ್ನಾಟಕ ಮಂದಿ ಅಷ್ಟು ಅದ್ಭುತವಾದ ಪ್ರೀತಿ ತೋರಿಸಿದ್ದಾರೆ. ಯಾವಾಗಲೂ ಹರಿಸಿದ್ದಾರೆ, ನಮ್ಮನ್ನು ಬೆಳೆಸಿದ್ದಾರೆ. ನಮ್ಮ ಮನೆಯಲ್ಲಿ ಅನ್ನ ತಿಂದಿದ್ದೀವಿ ಅದೇ ಹೆಸರು ಹೇಳ್ಕೊಂಡು. ಹಾಗಾಗಿ ಅದನ್ನು ವಾಪಸ್ ತೀರಿಸುವಂಥ ನನಗೆ ಅವಕಾಶಗಳು ಸಿಗೋದೇ ಚಿತ್ರರಂಗದ ಮೂಲಕ. ಬೇರೆ ಯಾವ ಥರದಲ್ಲೂ ನಮ್ಗೆ ತೀರ್ಸೋಕ್ಕಾಗಲ್ಲ. ಸೊ ನನ್ನ ಪ್ರಯತ್ನ ಎಲ್ಲ ಟೈಮಲ್ಲೂ ಇತ್ತು. ನನಗೆ ಯಾವಾಗ ನಾನು ಸಿನಿಮಾ ಮಾಡಿದ್ದೀನಿ ಎಲ್ಲದರಲ್ಲೂ ಒಂದು ಚಿಕ್ಕ ಎಲಿಮೆಂಟ್ ಆಗಿ ಅದನ್ನು ಬಳಸ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ. ಈ ಸತಿ ಫುಲ್ ಫ್ಲೇಜ್ಡ್ ಒಂದು ವೆಬ್ ಸೀರೀಸಿಗೆ ಆ ಭಾಗದಲ್ಲೇ ಮಾಡಿ ಅಲ್ಲಿ ಜನರ ಜೊತೆಗೆ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಭಾಳ ಖುಷಿ ಇದೆ. ನೀವು ಹೇಳ್ದಂಗೆ ಈಗ ಕನ್ನಡದ ಮೊಟ್ಟ ಮೊದಲ ವೆಬ್ ಸೀರೀಸ್ ಉತ್ತರ ಕರ್ನಾಟಕ ಬ್ಯಾಕ್ ಡ್ರಾಪಲ್ಲಿ ಬಂದಿರೋದು ಅನ್ನೋ ಒಂದು ಹೆಗ್ಗಳಿಕೆ ನಮ್ಮ ಪ್ರೊಡಕ್ಷನ್ ಹೌಸಿಗೆ ಬಂದಿರೋದು ನನಗೆ ಭಾಳ ಖುಷಿ ಇದೆ. ಸುಹಾನ್ ಅವರು ನಿಮ್ಗೆ ಕತೆ ಅಪ್ರೋಚ್ ಮಾಡಿದಾಗ ಆಸ್ ಎ ಡೈರೆಕ್ಟರ್ ಆಗಿ ಏನೆಲ್ಲ ಚೇಂಜಸ್ ಮಾಡಿದ್ರಿ ಅಂತ? ಬಿಕಾಸ್ ಯಾಕಂತಂದ್ರೆ ಕಲಾವಿದರು ಅಂತಂದಾಗ ನಿರ್ದೇಶಕರು ಏನ್ ಹೇಳ್ತಾರೆ ಅದನ್ನ ನಾವು ಮಾಡ್ತೀವಿ,
ಆದ್ರೆ ಡೈರೆಕ್ಟರು ಇನ್ನೊಬ್ಬ ಡೈರೆಕ್ಟರ್ಗೆ ಕತೆ ಒಪ್ಪಿಸ್ಬಿಟ್ಟು ಬಂಡವಾಳವನ್ನು ಹಾಕ್ಸ್ಬೇಕು ಅಂತಂದಾಗ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಬಿಕಾಸ್ ಯಾಕಂದ್ರೆ ಅವ್ರು ಟೆಕ್ನಿಕಲಿ ಎಲ್ಲಾ ಒಂದು ಸ್ಟ್ರಾಂಗ್ ಆಗಿರ್ತಾರೆ, ಅಥವಾ ಯಾವ ಎಲ್ಲೆಲ್ಲಿ ಇಡಬೇಕು ಅಥವಾ ಫ್ರೇಮ್ ಆಗಿರ್ಬೋದು ಮತ್ತೊಂದು ಎಲ್ಲಾನು ಕೂಡ. ಸೊ ಏನೆಲ್ಲ ಚೇಂಜಸ್ ಮಾಡ್ತಾರೆ ಅಂತ ಅನ್ಸ್ತಾ, ಅಥವಾ ಇಲ್ಲ ಅಂತ ಬೇರೆ ಏನಾದ್ರು ಅವ್ರಿಗೆ ಇನ್ಪುಟ್ಸ್ ಅನ್ನ ಕೊಟ್ರು ಅಂತ? ಇಲ್ಲ, ಅದು ಡೈರೆಕ್ಟರ್ಗೆ ಸೀಮಿತವಾಗಿರಲಿಲ್ಲ. ನಾನೊಂದು ಕತೆ ಒಂದು ಆಕ್ಟರ್ಸ್ಗಳು ಹೇಳ್ತೀನಿ ಅಂದಾಗ್ಲೂ ಆಕ್ಟರ್ಸ್ಗಳು ಕೂಡ ಅವ್ರು ಇನ್ಪುಟ್ಸ್ ಕೊಡ್ತಾರೆ. ಇನ್ಪುಟ್ಸ್ ಯಾರು ಕೊಟ್ಟರು ತಗೋಬೋದು ಬ್ರದರ್. ಅದು ಯಾರೋ ಒಬ್ಬ ಕ್ಯಾಮ್ರಾಮನ್ ಇರ್ಬೋದು, ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಇರ್ಬೋದು, ಯಾರೋ ಲಾಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ಬೋದು, ಯಾರು ಬೇಕಾದರೂ ಸಜೆಷನ್ಸ್ ಕೊಡ್ಬೋದು, ಇನ್ಪುಟ್ಸ್ ಕೊಡ್ಬೋದು. ಇಫ್ ಇಟ್ ಇಸ್ ವರ್ಕಿಂಗ್, ನಿಮ್ಗೆ ಅದು ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅಡಾಪ್ಟ್ ಮಾಡ್ಬೋದು, ಏನೂ ತಪ್ಪಿಲ್ಲ ಅದ್ರಲ್ಲಿ. ನೀನು ಡೈರೆಕ್ಟ್ರು ನಾನೊಬ್ಬನೇ ಹೇಳಿದ್ದೆ ಆಗಬೇಕು ಅನ್ನೋದು ಖಂಡಿತ ಅಲ್ಲ. ಇಟ್ಸ್ ಅ ಟೀಮ್ ವರ್ಕ್ ಯಾವಾಗಲೂ. ಹಾಗೆ ಸುಹಾನ್ ಒಬ್ಬ ಡೈರೆಕ್ಟರ್ ಆಗಿ ಈ ಪ್ರಾಜೆಕ್ಟ್ ಒಳಗೆ ಬಂದಾಗ ನಾನು ಪ್ರೊಡ್ಯೂಸರ್ ಫಸ್ಟ್. ಅದು ನಿನಗೆ ಏನೇನು ಬೇಕು ಅಂತ ಕೊಡ್ತೀನಿ. ಯಾವಾಗ ಅವ್ರು ನನ್ನ ಡೈರೆಕ್ಷನ್ ಎಕ್ಸ್ಪರ್ಟೀಸ್ ಕೇಳ್ತಾರೆ, ಚೇಂಜಸ್ ಅಂತಲ್ಲ, ಇಟ್ ಈಸ್ ಡಿಸ್ಕಷನ್ಸ್ ಥರ ಬರುತ್ತೆ, ಇನ್ಪುಟ್ಸ್ ಬರುತ್ತೆ, ಬೆಟರ್ಮೆಂಟ್ ಆಫ್ ದಿ ಪ್ರಾಜೆಕ್ಟ್. ಓಕೆ ಸುಹಾನ್, ಇನ್ನೊಂದು ಸೀನ್ ಹಿಂಗೆ ಹೇಳ್ತಾ ಇದೆಯಲ್ಲ, ಇದ್ರಲ್ಲಿ ನಂಗೆ ಈ ಥರ ಡೌಟ್ ಇದೆ, ಇದನ್ನ ಹೆಂಗೆ ಕನ್ವಿನ್ಸ್ ಮಾಡ್ಬೋದು, ಭಯ ಆದಂಗೆಲ್ಲ ಹಿಂಗೆ ಇದನ್ನೇ ನಾವು ಹಿಂಗೆ ಮಾಡಿದ್ರೆ ಏನಾದ್ರು ವರ್ಕ್ ಆಗ್ಬೋದಾ, ಬೆಟರ್ ಆಗ್ಬೋದಾ ಅಂತಂದರೆ ಅದು ಅವ್ರಿಗೆ ಕನ್ವಿನ್ಸ್ ಆಗಬೇಕು. ತೊಗೊಂಡು ಇದು ವರ್ಕ್ ಇವಾಗ ಅವ್ರು ನನ್ನ ಕತೆ ತೊಗೊಂಡ್ಬಂದಾಗ ಅವ್ರದ್ದು ಬೇರೆ ಪ್ರಾಂತ್ಯದಲ್ಲೆಲ್ಲೋ ಸೆಟ್ ಮಾಡಿದರು, ಈ ಥರದೊಂದು ಐಡಿಯಾ ಈ ಥರದೊಂದು ಆಗುತ್ತೆ ಅಂತ. ನಾನು ಅವಾಗ ಸುಹಾನ್ ಅದು ಓಕೆ ಚೆನ್ನಾಗಿದೆ ಐಡಿಯಾ, ಬಟ್ ಇದನ್ನೇ ತೊಗೊಂಬಂದು ನಾವು ಇಲ್ಲಿ ಸೌದತ್ತಿ ಎಲ್ಲಮ್ಮ ಇದರಲ್ಲಿ ಪ್ರಿಮೈಸಸ್ನಲ್ಲಿ ಇಲ್ಲಿ ಈ ಥರ ಕ್ರೊಕೊಡೈಲ್ ಅಟ್ಯಾಕ್ಸ್ ನಡೀತಾ ಇದೆ, ಈ ಥರದ್ದು ಹಿಂಗೆ ನಡೀತಾ ಇದೆ, ಇಲ್ಲಿ ಇದು ಸೆಟ್ ಮಾಡಿದ್ರೆ ಈ ಕಥೆನ ಇಲ್ಲಿ ಇನ್ನೂ ಅದ್ಭುತವಾಗಿ ನಮ್ಗೆ ಎಲಿಮೆಂಟ್ಸ್ಗಳು ಸಿಗುತ್ತೆ ಅಂತಂದಾಗ ಅವರು ಕನ್ವಿನ್ಸ್ ಆದ್ರು ಅದಕ್ಕೆ. ಹೌದು ಸರ್, ಇನ್ನೂ ಬೆಟರ್ ಆಯ್ತಲ್ಲ ಇವಾಗ ಅಂತ. ಅಕಸ್ಮಾತ್ ಅವ್ರು ಇಲ್ಲ ಸರ್ ನನಗೆ ಇದ್ರಲ್ಲಿ ನಡೆಯಲ್ಲ, ಈ ಥರ ಆಗಲ್ಲ ನನಗಿಲ್ಲಿ, ಇದಕ್ಕೆ ಈ ಥರದೊಂದು ಕಾರಣ ಇದೆ ಅಂತಂದರೆ ನಾನು ಒಪ್ಕೋತೀನಿ ಅವಾಗ. ಹೌದಾ, ಹಂಗಾರಾಗಲ್ಲ, ಇದು ಇಲ್ಲೇ ಎಲ್ಲೋ ಮಾಡಬೇಕು ಅನ್ನೋದು. ಸೊ ಇಟ್ ಇಸ್ ಆಲ್ವೇಸ್ ದಟ್ ಡಿಸ್ಕಷನ್, ಇನ್ಪುಟ್ಸ್, ಆ್ಯಂಡ್ ಎವ್ರಿ ಒನ್ ಶುಡ್ ಬಿ ಕನ್ವಿನ್ಸ್ಡ್. ಅಷ್ಟೇ ನಾನು ನೋಡೋದು. ಈ ಒಂದು ವೆಬ್ ಸೀರೀಸ್ನ ನೀವು ನಿರ್ಮಾಣ ಮಾಡ್ತೀರಿ ಅಂದಾಗ ಸೋನಾಲ್ ಮೇಡಮ್ ಅವರ ರಿಯಾಕ್ಷನ್ ಹೆಂಗಿತ್ತು ಅಂತ? ಶಿ ಇಸ್ ಆಲ್ವೇಸ್ ಹ್ಯಾಪಿ. ನಾನು ಯಾವುದು ವರ್ಕ್ ಮಾಡ್ತೀನಿ ಅಂತಂದ್ರೆ ಅವ್ರು ಖುಷಿಯಲ್ಲೇ ಇರ್ತಾರೆ. ಅವರು ಸಪೋರ್ಟ್ ಖಂಡಿತವಾಗ್ಲೂ ಯಾವಾಗಲೂ ಇರುತ್ತೆ. ಇದು ವೆಬ್ ಸೀರೀಸ್ ಅನ್ನೋದು ತುಂಬ ಹೊಸ ಜಾನರ್ ಅಲ್ವಾ, ಸೊ ಅದು ಯಾವಾಗಲೂ ಅವ್ರಿಗೊಂದು ಕ್ಯೂರಿಯಾಸಿಟಿ ಇತ್ತು ಹೆಂಗೆ ಏನು ಅಂತ. ಬಟ್ ದೆನ್ ಶಿ ಆಲ್ಸೋ ಕೆಪ್ಟ್ ನೋ ದಟ್ ಏನು ಸಿನಿಮಾಗೂ ಇದಕ್ಕೂ ಏನೋ ಡಿಫ್ರೆನ್ಸ್ ಇಲ್ಲ, ಅದರ್ ದೆನ್ ನಾವು ಎಪಿಸೋಡಿಕಲ್ ಆಗಿ ಅದನ್ನು ರೈಟಿಂಗ್ ಆ್ಯಂಡ್ ಎಡಿಟಿಂಗಲ್ಲಿ ಡಿಫ್ರೆನ್ಸ್ ಅನ್ನೋದು ಬಿಟ್ಟರೆ ಇನ್ನು ಮಿಕ್ಕಿದ ಪ್ರೋಸೆಸ್ ಎಲ್ಲನೂ ಸಿನಿಮಾ ಪ್ರೋಸೆಸ್ ಏನಿದೆ ಸೇಮ್ ಇದೆ. ಬಡ್ಜೆಟ್ಸ್ ಆಗಿರ್ಬೋದು ಅಥವಾ ಎಕ್ಸಿಕ್ಯೂಷನ್ ಆಗಿರ್ಬೋದು, ಮಿಕ್ಕಿದೆಲ್ಲ ಸೇಮ್ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.